ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅದ ಯಾವ್ದಂದ್ರೆ ಥೇರಮ್ ನಂಬರ್ 1.2 ಥೇರಮ್ ಅದ. ಯಾವ ಥೇರಮ್ ಅಂದ್ರೆ ಫಂಡಮೆಂಟಲ್ ಅರಿಥಮೆಟಿಕ್ ಥೇರಮ್ ಅದ. ಫಂಡಮೆಂಟಲ್ ಥೇರಮ್ ಆಫ್ ಅರಿಥಮೆಟಿಕ್ FTA. ಈ ಥೇರಮ್ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತಿದ್ದೇನೆ. ಇವತ್ತಿನ ಕ್ಲಾಸಲ್ಲಿ ಈ ಥೇರಮ್ಸ್ ಗಳನ್ನ ಸ್ಟಡಿ ಮಾಡ್ತಿದ್ದೇನೆ ನಾನು. ಯಾವ್ದಂದ್ರೆ ಫಸ್ಟ್ ಥೇರಮ್ ಫಂಡಮೆಂಟಲ್ ಥೇರಮ್. ಸ್ಟೇಟ್ಮೆಂಟ್ ಏನೈತಿ ಅಂದ್ರೆ ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆರ್ ಫ್ಯಾಕ್ಟರೈಸ್ಡ್. ಫ್ಯಾಕ್ಟರೈಸ್ ಅಂದ್ರೆ ಕಂಪೋಸಿಟ್ ನಂಬರ್ ನ ನೀವು ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ಬ್ರೇಕ್ ಮಾಡೋದು. ಇಲ್ಲಿ ಫ್ಯಾಕ್ಟರೈಸ್ ಮಾಡ್ತೀವಿ, ಅಲ್ಲಿ ಫ್ಯಾಕ್ಟರ್ ಹೆಲ್ಪ್ ಇಂದ ಈ ಕಂಪೋಸಿಟ್ ನಂಬರ್ ನ ಫ್ಯಾಕ್ಟರ್ಸ್ ಅಲ್ಲಿ ನಾವು ಬ್ರೇಕ್ ಮಾಡ್ತೀವಿ. ಆಸ್ ಅ ಏನು ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಸ್ಟೇಟ್ಮೆಂಟ್ ಕಂಪೋಸಿಟ್ ನಂಬರ್ ನ ನಾವು ಪ್ರೈಮ್ ನಂಬರ್ ದ ಪ್ರಾಡಕ್ಟ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಅಂದ್ರೆ ಕಂಪೋಸಿಟ್ ನಂಬರ್ ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ತಗೊಂಡು ಹೇಳ್ಬಹುದು ಕಂಪೋಸಿಟ್ ನಂಬರ್ ನ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಏನು 8 ಬೇಡ, ಸ್ಮಾಲ್ ನಂಬರ್ ತಗೊಳ್ಳಿ, 4 ಅಂತ ತಗೊಳ್ಳಿ. 4 ಫಸ್ಟ್ ನನ್ಗೆ ಫ್ಯಾಕ್ಟರೈಸ್ ಮಾಡ್ಬೇಕಂದ್ರೆ ಇದ್ರ ಫ್ಯಾಕ್ಟರ್ಸ್ ಬರೀರಿ ನೋಡೋಣ. 4 1 2 ಮತ್ತೆ 4. ಹೌದು, ಇದ್ರಲ್ಲಿ ಪ್ರೈಮ್ ನಂಬರ್ ದ ಪ್ರಾಡಕ್ಟ್ ತಗೋಬೇಕು. ಪ್ರೈಮ್ ನಂಬರ್ ತಗೋಬೇಕಂದ್ರೆ 2 ಅನ್ನೋದು ಏನಾಯ್ತು? ಪ್ರೈಮ್ ಆಯ್ತು. ಹಾಗಾದ್ರೆ ಇದು 4 ಅನ್ನೋದು 2 ಅನ್ನೋ ಪ್ರೈಮ್ ನಂಬರ್ ದ ಪ್ರಾಡಕ್ಟ್ ಅದ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಆಗೈತಿ. ಫಾರ್ ಎಕ್ಸಾಂಪಲ್ 2ಗೆ ನೀವು 2 ಏನೈತಿ? 2 ಅನ್ನೋದು ಪ್ರೈಮ್ ನಂಬರ್. ಅದನ್ನ ನಾವು ಡಬಲ್ ಟೈಮ್ ತಗೊಳ್ಳೋಣ. ಇಲ್ಲಿ 4 ಸಿಗ್ತೈತಿ. ಪ್ರಾಡಕ್ಟ್ ಆಫ್ ಅ ಪ್ರೈಮ್ ನಂಬರ್. 2 ಅನ್ನೋದೇನು? ಪ್ರೈಮ್ ನಂಬರ್. ಹೌದು ತಾನೆ. 2 ಅನ್ನೋದು ಪ್ರೈಮ್ ನಂಬರ್. ಹೇಗೆ ಅಂದ್ರೆ 1 ಅನ್ನೋದು ಒಂದು ಫ್ಯಾಕ್ಟರ್ ಬರ್ತೈತಿ, ಮತ್ತೆ 2 ಇಟ್ ಸೆಲ್ಫ್ ಫ್ಯಾಕ್ಟರ್, ಅಂದ್ರೆ ಇದು ಪ್ರೈಮ್ ನಂಬರ್ ಆಯ್ತು. ಪ್ರೈಮ್ ನಂಬರ್ ಇಲ್ಲಿ ಏನ್ ಹೇಳಿದ್ದಾರೆ? ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್. ಕಂಪೋಸಿಟ್ ನಂಬರ್ ಎಕ್ಸ್ಪ್ರೆಸ್ ಮಾಡ್ತೀವಿ ಹೆಂಗ? ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್. ಅಂದ್ರೆ 4 ನ ನಾವು 2 ಸ್ಕ್ವೇರ್ ಅಂತ ಬರಿಬಹುದು. 2 ಸ್ಕ್ವೇರ್ ಅಂದ್ರೆ ಇಲ್ಲಿ 2 ಅನ್ನೋದು ಏನು? ಪ್ರೈಮ್ ನಂಬರ್. ಅದನ್ನ ನಾನು ಡಬಲ್ ಟೈಮ್ ತಗೊಂಡೇನಿ, ಅಂದ್ರೆ 2 ಇಂಟು 2. ಈ ತರ ಪ್ರಾಡಕ್ಟ್ ಅಲ್ಲಿ ನಾವು ಕಂಪೋಸಿಟ್ ನಂಬರ್ ನ ಪ್ರೈಮ್ ಫ್ಯಾಕ್ಟರ್ ಪ್ರಾಡಕ್ಟ್ ಅಲ್ಲಿ ಬರೀತೀವಿ. ಅರ್ಥ ಆಯ್ತಾ? ಇದು ಫಸ್ಟ್ ಥೇರಮ್ ಇಲ್ಲಿ ಇದೇ ಹೇಳತೈತಿ. ಇದು ಫ್ಯಾಕ್ಟರೈಸೇಷನ್ ಮಾಡಿದ ಏನಿರ್ತೈತಿ? ಯೂನಿಕ್ ಅಂದ್ರೆ ಡಿಫ್ರೆಂಟ್ ಅದ. ಇದು ಡಿಫ್ರೆಂಟ್ ಐತಿ. ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡಿರೋದೇನಿರುತ್ತೆ? ಯೂನಿಕ್ ಅಂದ್ರೆ ಡಿಫ್ರೆಂಟ್. ಎಲ್ಲಾದ್ರಲ್ಲೂ ಡಿಫ್ರೆಂಟ್ ಇರೋದು ಇದು. ಇವೆಲ್ಲ ಇಲ್ಲಿ ಎಲ್ಲಾದ್ರೊಳಗೆ ಡಿಫ್ರೆಂಟ್ ಫ್ಯಾಕ್ಟರೈಸೇಷನ್ ಇದು. ಅರ್ಥ ಆಯ್ತಾ? ಓಕೆ. ಅಪಾರ್ಟ್ ಫ್ರಮ್ ದ ಅದರ್ ಆರ್ಡರ್. ಅಪಾರ್ಟ್ ಫ್ರಮ್ ದ ಆರ್ಡರ್ ಅಂದ್ರೆ ಇದು ಆರ್ಡರ್ ಹೇಗಾದ್ರೂ ಇರಬಹುದು. ಇಲ್ಲಿ 2 2 ಸೇಮ್. 2 ಅನ್ನೋದೇ 2 ಅದೇ. 2 ಈ 2 ಇಲ್ಲರ ಬರೀರಿ, ಈ 2 ಇಲ್ಲರ ಬರೀರಿ. ಆರ್ಡರ್ ಹಿಂದ ಮುಂದರೆ ಆಗ್ಲಿ ನಡೀತೈತಿ. ಅಪಾರ್ಟ್ ಫ್ರಮ್ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ ಆಕರ್ಸ್. ಇಲ್ಲಿ ಪ್ರೈಮ್ ಫ್ಯಾಕ್ಟರ್ ಸಿಗ್ತೈತಿ. ಆರ್ಡರಿಗೆ ಏನ್ ಕಂಡೀಷನ್ ಇಲ್ಲ. ಆರ್ಡರ್ ಹೇಗ್ ಬೇಕಾದ್ರೂ ಇರ್ಬೋದು. ಇಲ್ಲಿ 2 ಫಸ್ಟ್ 2 ಇರ್ಬೋದು. ಅರ್ಥ ಆಯ್ತಾ? ಓಕೆ. ಇನ್ನ ಒಂದು ಪಾಯಿಂಟ್ ಏನಂದ್ರೆ ಇಲ್ಲಿ ಈ ಎಕ್ಸಾಂಪಲ್ ಇಂದ ನಿಮ್ಗೆ ಇವು ಪ್ರೈಮ್ ಫ್ಯಾಕ್ಟರೈಸೇಷನ್ ದ ಆರ್ಡರ್ ಗೊತ್ತಾಗಲ್ಲ. ಆರ್ಡರ್ ಹೇಳ್ತೀನಿ. ಆರ್ಡರ್ ಯಾವ ತರ ಅರೇಂಜ್ ಆಗಿದೆ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಎಲ್ಲ ಕಂಪೋಸಿಟ್ ನಂಬರ್ ಒಳಗಡೆ ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಹೇಗೆ ಅರೇಂಜ್ ಆಗಿದೆ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ. ಹೇಗೆ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ.
ಎಲ್ಲ ಪ್ರೈಮ್ ನಂಬರ್ಸು ಕಂಪೋಸಿಟ್ ನಂಬರ್ ಅಲ್ಲಿ ಹೇಗೆ ಪ್ರಾಡಕ್ಟ್ ಆಗಿ ಅರೇಂಜ್ ಮಾಡಿದ್ದಾರೆ, ಅಸೆಂಡಿಂಗ್ ಆರ್ಡರ್ ಅಲ್ಲಿ. ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡಿ. ಅದ್ರೊಳಗಡೆ ನಿಮ್ಗೆ ಈ ಸ್ಟೇಟ್ಮೆಂಟ್ ಎಲ್ಲಾನು ಏನ್ ಕೊಟ್ಟಿದ್ದಾರೆ ಎಲ್ಲಾನು ಅರ್ಥ ಆಗ್ತೈತಿ. ಫಸ್ಟ್ ಏನ್ ಹೇಳಿದ್ರು, ಕಂಪೋಸಿಟ್ ನಂಬರ್ ಇಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್. ಪ್ರೈಮ್ ಪ್ರಾಡಕ್ಟ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಫ್ಯಾಕ್ಟರೈಸೇಷನ್ ಯೂನಿಕ್ ಅದ, ಡಿಫ್ರೆಂಟ್ ಅದ. ಹೌದು, ಫ್ಯಾಕ್ಟರೈಸೇಷನ್ ಯೂನಿಕ್ ಐತಿ. ನೆಕ್ಸ್ಟ್ ಏನು, ಅಪಾರ್ಟ್ ಫ್ರಮ್ ದ ಆರ್ಡರ್. ಆರ್ಡರ್ ನೋಡೋಣ ಇಲ್ಲಿ. ನೆಕ್ಸ್ಟ್ ಅಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಕರ್ ಆಗ್ತೈತಿ. ಅಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿವ್ ನಾವು. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು ಇವೆಲ್ಲ ಹೇಳ್ತೀನಿ. ಫಸ್ಟ್ ಏನ್ ಮಾಡೋಣ, ಆರ್ಡರ್ ನೋಡೋಣ. ಒಂದು ನಂಬರ್ ತಗೊಳ್ಳಿ, 12 ಅಂತ ತಗೊಳ್ಳಿ. 12 ತಗೊಂಡ್ರಿ, 12 ಬೇಡ, ಸ್ವಲ್ಪ ಲಾಸ್ಟ್ ನಂಬರ್ ತಗೊಳ್ಳಿ. 36 ತಗೊಳ್ಳೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಫಸ್ಟ್ ಏನು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇದು ಏನ್ ಹೇಳ್ತೈತೆ ಅಂದ್ರೆ, ಸಪೋಸ್ ಒಂದು ಎಕ್ಸಾಂಪಲ್ ತಗೊಳ್ಳಿ, 36 ಅಂತ ತಗೊಂಡೆ. ಇದನ್ನ ನಾವು ಫ್ಯಾಕ್ಟರೈಸ್ ಮಾಡಬೇಕು. ಹೇಗೆ, ಈ ತರ ಫ್ಯಾಕ್ಟರೈಸ್ ಮಾಡ್ತೀವಿ. ಇದೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ನಾರ್ಮಲ್ ನಾವು LCM HCF ಫೈಂಡ್ ಮಾಡೋ ಮುಂದಾಗ ಇದೇ ಮೆಥಡ್ ಯೂಸ್ ಮಾಡ್ತೀವಿ. ಇದು ಫಸ್ಟ್ ಮೆಥಡ್ ಯಾವುದು, ಪ್ರೈಮ್ ಫ್ಯಾಕ್ಟರೈಸೇಷನ್. ಯಾವುದೇ ನಂಬರ್ನ ತಗೊಂಡು ಅದ್ರದ್ದು ಫ್ಯಾಕ್ಟರ್ಸ್ ನ ಬರಿಬೇಕಂದ್ರೆ ಯೂಸ್ ಮಾಡೋ ಮೆಥಡ್ ಯಾವುದು, ಪ್ರೈಮ್ ಫ್ಯಾಕ್ಟರೈಸೇಷನ್. ಯಾವ ತರ ಮಾಡ್ತಾರೆ ಅಂದ್ರೆ, 36 ಅದ. ಹೌದು, 36 ಇಸ್ ಎ ಗಿವನ್ ನಂಬರ್. 36 ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ ನೋಡ್ಬೇಕು. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ಬೇಕು. ಈ ನಂಬರ್ ನ ಫ್ಯಾಕ್ಟರ್ಸ್ ಅಲ್ಲಿ ಬ್ರೇಕ್ ಮಾಡ್ಬೇಕು. ಅವು ಬ್ರೇಕ್ ಮಾಡಿರೋ ನಂಬರ್ಸ್ ಯಾವ ತರ ಇರ್ಬೇಕಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಆಗಿರ್ಬೇಕು. ಅರ್ಥ ಆಯ್ತಾ, ಪ್ರೈಮ್ ನಂಬರ್ಸ್ ಆಗಿರ್ಬೇಕು ಅವು. ಓಕೆ, ನೋಡೋಣ. ಪ್ರೈಮ್ ನಂಬರ್ಸ್ ಅಂದ್ರೆ ಬರೋದು ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ನಂಬರ್ 2 ಇಂದ ಡಿವೈಡ್ ಮಾಡಿ. 2 1s are 2. ಹೌದು, 2 ಕ್ವಶನ್ ಅಲ್ಲಿ ಬರೋದು ಇಲ್ಲಿ ಇಡ್ಬೇಕು. 2 1s are 2 ಆಯ್ತು. ಅಂದ್ರೆ 3 ಒಳಗೆ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಉಳಿತು. ಆ 1 ಈ 6 ಗೆ ಕೊಟ್ರೆ 16 ಆಯ್ತು. 2 8s are 16. ರಿಮೈಂಡರ್ ಏನು ಉಳಿತು, 0. ರಿಮೈಂಡರ್ ಏನಾಯ್ತು, 0. ನೆಕ್ಸ್ಟ್ ಏನು, ಇದು 2ಲೇ ಆಗ್ತೈತಿ. ಯಾಕಂದ್ರೆ ಇವನ್ ನಂಬರ್ಸ್, ಎನಿ ಇವನ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 2. ಯಾವ್ದು ಬೇಕಾದ ಇವನ್ ನಂಬರ್ಸ್ ತಗೊಳ್ಳಿ, ಅದು ಡಿವಿಸಿಬಲ್ ಆಗಿರ್ತೈತಿ. ಎದ್ರಿಂದ, 2 ಅನ್ನೋ ನಂಬರ್ ಇಂದ ಡಿವಿಸಿಬಲ್ ಆಗ್ತೈತಿ. ಅಂದ್ರೆ 2 ಅನ್ನೋ ಡಿಜಿಟ್ ಇಂದ ಡಿವೈಡ್ ಆಗ್ತೈತಿ. ಓಕೆ, ಇದು ಕೂಡ ಇವನ್ ನಂಬರ್. ಹೌದು, 2 9s are 18. ಇಲ್ಲಿ ಆಡ್ ಬತ್ತು. ಆಡ್ ಬತ್ತಂದ್ರೆ ನೆಕ್ಸ್ಟ್ ಪ್ರೈಮ್ ಹೋಗ್ಬೇಕು. 2 ಅನ್ನೋದು 2 ಪ್ರೈಮ್ ಮುಗೀತು. ನೆಕ್ಸ್ಟ್ ಯಾವುದು, 3 3s are 3 1s are. ಈ ತರ ಮಾಡೋ ಫ್ಯಾಕ್ಟರೈಸೇಷನ್ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಹೇಗೆ ಬಂದು, 2 into 2 into 3 into 3. ಹೌದು, ಅಂದ್ರೆ 2 ಎಷ್ಟು ಸಲ ಬಂದಿದೆ, 2 times. ಅಂದ್ರೆ 3 times. ಇದೆ ಪ್ರೈಮ್ ಫ್ಯಾಕ್ಟರೈಸೇಷನ್. ಇಲ್ಲಿ ಯಾವ ತರ ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ ಹೇಳಿ ನೋಡೋಣ. ಯಾವ ಆರ್ಡರ್ ಅಲ್ಲಿ ಬಂದಿದೆ, ಅಸೆಂಡಿಂಗ್ ಆರ್ಡರ್. ಹೇಗೆ, ಸ್ಮಾಲ್ ನಂಬರ್ ಇಂದ ಲಾರ್ಜ್ ನಂಬರ್ ಗೆ ಹೋಗಿದೆ. 2 ಅನ್ನೋದು ಸ್ಮಾಲ್ 3 ಕಿಂತಲೂ. ಸೊ ಅದೇ ತರ ಇಲ್ಲಿ ಆರ್ಡರ್ ಹೇಗೆ ಅರೇಂಜ್ ಆಗಿದೆ, ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ. ಅರ್ಥ ಆಯ್ತಾ?
every composite number is a product of prime number, that factorization is unique ಇರ್ತೈತಿ, ಮತ್ತೆ ಅದರ ಆರ್ಡರ್ ಯಾವಾಗ್ಲೂ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಿಗ್ತೈತಿ. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹಾಕೊಳ್ಳಿ. ಆ ಥಿಯರಮ್ ಆದ್ಮೇಲೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಬರ್ಕೊಳ್ಳಿ. ಇದು ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಇದು ಇನ್ ಜನರಲ್ ಫಾರ್ಮ್, ಅಂದ್ರೆ ಅದರದ್ದು ಜನರಲ್ ಫಾರ್ಮ್ ಈ ತರ ಬರ್ತೈತಿ. ಕಂಪೋಸಿಟ್ ನಂಬರ್ ಗಿವನ್ ಅ ಕಂಪೋಸಿಟ್ ನಂಬರ್ ಹೇಳಿದ್ರು ಅದನ್ನ ಎಕ್ಸ್ ಅಂತ ತಗೊಂಡಿವಿ. ಕಂಪೋಸಿಟ್ ನಂಬರ್ ಎಕ್ಸ್ ಅಂತ ತಗೊಂಡು ಅದರದ ಫ್ಯಾಕ್ಟರೈಸ್ ಮಾಡೋಣ. ನಮ್ಗೆ ಎಕ್ಸ್ ಈ ತರ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಫ್ಯಾಕ್ಟರೈಸ್ ಮಾಡಿವಿ. ಎಕ್ಸ್ ಅನ್ನ ಫ್ಯಾಕ್ಟರೈಸ್ ಮಾಡೋಣ, ನಮ್ಗೆ ಈ ತರ ಸಿಕ್ಕಿದೆ. P1 P2 so on 10 up to Pn, where P1 P2 and so on up to Pn are primes. ಹೇಳಿದ್ದೆ ಕಂಪೋಸಿಟ್ ನಂಬರ್ ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿರ್ತೈತಿ. ಇಲ್ಲಿ ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿದೆ. ಏನು? ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ದೆನ್ P1 P2 Pn ತನ ಇರೋದು ಅವೆಲ್ಲ ಪ್ರೈಮ್ ನಂಬರ್ಸ್ ಆಯ್ತು. ಎಕ್ಸ್ ಅನ್ನೋದು ಕಂಪೋಸಿಟ್ ನಂಬರ್ ಅಂತ ತಗೊಂಡಾರ, ಅದ್ರ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಲ್ಲಿ ಬರ್ದಿದ್ದಾರೆ. ಇವೆಲ್ಲ ಪ್ರೈಮ್ ನಂಬರ್ಸ್. ಅದು ಹೇಗೆ ಅರೇಂಜ್ ಆಗಿರತ್ತೆ? ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ದಟ್ ಈಸ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ. ಹೌದು, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ ಅಂದ್ರೆ P1 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು P2. ಇಲ್ಲಿ ಎರಡು ಸೈನ್ ನ ತಗೊಂಡಿವಿ. ಒಂದು ಲೆಸ್ ದೆನ್ ಆರ್ ಈಕ್ವಲ್ ಟು. ಒಂದು ಲೆಸ್ ಅರೇ ಆಗಿರ್ಬೇಕು, ಇಲ್ಲ ಈಕ್ವಲ್ ಅರೇ ಆಗಿರ್ಬೇಕು. ಈಕ್ವಲ್ ಅಂದ್ರೂ ಆಗೋದಿಕ್ಕೆ ಸಾಧ್ಯ ಇಲ್ಲ. ಈಕ್ವಲ್ ಯಾವಾಗ ಆಗ್ತದೆ ಅಂದ್ರೆ ಇದು P1 ಏನ್ ಬಂದಿರ್ತೈತಿ, ಸಪೋಸ್ P1 2 ಅಂತ ಬಂದ್ರೆ ಇದು P2 2 ಅಂತ ಬಂದ್ರೆ ಅವಾಗ ಈಕ್ವಲ್ ಆಗ್ತೈತಿ. ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು. ಈಕ್ವಲ್ ಯಾವಾಗ ಅಂದ್ರೆ ಇವೆಲ್ಲ ಈಕ್ವಲ್ ಬಂದು ಅಂದ್ರೆ, ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಎಲ್ಲ ಈಕ್ವಲ್ ಅಲ್ಲಿ ಬಂದು ಅಂದ್ರೆ ಈಕ್ವಲ್ ಆಗ್ತೈತಿ. ಈಕ್ವಲ್ ಬಂದಿಲ್ಲ, ಅನ್ಈಕ್ವಲ್ ಬಂದು ಅಂದ್ರೆ ಇವೆಲ್ಲಾನು ಏನಾಗಿರ್ತಾವು? ಲೆಸ್ ಆಗಿರ್ತೈತಿ. P1 ಲೆಸ್ ದೆನ್ P2 ಲೆಸ್ ದೆನ್ P3 ಅಪ್ ಟು Pn ಲೆಸ್ ದೆನ್ ಇಲ್ಲಿ ಹಿಂದೆ n-1, ಇಲ್ಲಿ Pn-1 ಲೆಸ್ ದೆನ್ Pn. ಇಲ್ಲಿ ಒಂದು ಟರ್ಮ್ ಬರ್ಕೊಳ್ಳಿ. ಇದು ಲೆಸ್ ದೆನ್ ಏನಾಗಿರ್ತೈತಿ? Pn-1 is less than Pn. ಇದು n ಅದ ಅಂದ್ರೆ ಅದ್ರ ಹಿಂದಿನ ಟರ್ಮ್ n-1 ಅಂದ್ರೆ ಅದಕ್ಕೆ ಒಂದ್ ಲೆಸ್ ಇರ್ತೈತಿ. ಇಲ್ಲಿ ಇನ್ನ ಒಂದ್ ಪಾಯಿಂಟ್ ಏನಂದ್ರೆ ಆರ್ಡರ್ ಅಸೆಂಡಿಂಗ್ ಆರ್ಡರ್ ಅಂತ ಇದೇ ತರ ಇದು ಕಮ್ಮಿ ಇರ್ತೈತಿ. ಇಲ್ಲಿ ಸ್ಮಾಲ್ ನಂಬರ್ ಇಂದ ಲಾರ್ಜ್ ನಂಬರ್ ತನ ಅರೇಂಜ್ ಮಾಡಿದೀವಿ. ಇಲ್ಲಿ ಇಫ್ ವಿ ಕಂಬೈನ್ ಸೇಮ್ ಪ್ರೈಮ್ಸ್ ಅಂದ್ರೆ ಸೇಮ್ ಆಗಿರೋ ಪ್ರೈಮ್ ನ ಕಂಬೈನ್ ಮಾಡೋಣ, ನಮ್ಗೆ ಪವರ್ಸ್ ಆಫ್ ಫ್ಯಾಕ್ಟರ್ ಸಿಗ್ತೈತಿ. ಇದು ಪವರ್ ಆಫ್ ಪ್ರೈಮ್ ಸಿಗ್ತೈತಿ. ಪ್ರೈಮ್ ನಂಬರ್ಸ್ ಪವರ್ಸ್ ಅಲ್ಲಿ ಸಿಗ್ತೈತಿ. ಎಕ್ಸಾಂಪಲ್ ತಗೊಂಡ್ ಹೇಳಿದ್ದೆ. ಏನು 36 ತಗೊಂಡಿದ್ದೆ. 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಅಂತ ಬಂದಿತ್ತು. 2 ಇಂಟು 2 ಒಂದ್ ಫ್ಯಾಕ್ಟರ್ ಬಂದಿತ್ತು. 3 ಇಂಟು 3 ಅಂತ ಒಂದು ಫ್ಯಾಕ್ಟರ್ ಬಂದಿತ್ತು. 2 ಸ್ಕ್ವೇರ್ 3 ಸ್ಕ್ವೇರ್ ಅಂದ್ರೆ ಅಲ್ಲಿ ಪವರ್ ಅಲ್ಲಿ ಬಂದೈತಿ. ಇದೇ ಮೀನಿಂಗ್ ಹೇಳತೈತಿ. ಅಂದ್ರೆ ಸೇಮ್ ಪ್ರೈಮ್ ನಂಬರ್ ಬತ್ತಂದ್ರೆ ಅದು ನಾವು ಪವರ್ಸ್ ಅಲ್ಲಿ ಪ್ರೈಮ್ ನಂಬರ್ಸ್ ನ ಬರೀತೀವಿ. ಆರ್ಡರ್ ಅಸೆಂಡಿಂಗ್ ಆರ್ಡರ್. ಇದು ಫ್ಯಾಕ್ಟರೈಸೇಷನ್ ಏನ್ ಮಾಡಿರ್ತೀರಲ್ಲ ಅದು ಯೂನಿಕ್ ಫ್ಯಾಕ್ಟರೈಸೇಷನ್ ಇರ್ತೈತಿ. ಯೂನಿಕ್ ಅಂದ್ರೆ ಇದು ಡಿಫ್ರೆಂಟ್. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ಹಾಗಾದ್ರೆ ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇದು ಫಂಡಮೆಂಟಲ್ ಥಿಯರಮ್ ನಮ್ಗೆ ಹೆಲ್ಪ್ ಆಗ್ತೈತಿ. ಯಾಕೆ ಅಂದ್ರೆ ನಂಬರ್ಸ್ ಸ್ಟ್ರಕ್ಚರ್ ನೋಡುವಾಗ ನಮ್ಗೆ ಫಂಡಮೆಂಟಲ್ ಥಿಯರಮ್ ಬೇಕು. ಏನು? ಯಾವ್ದೋ ನಂಬರ್ಸ್ ತಗೊಳ್ಳಿ, ಆ ನಂಬರ್ಸ್
ಸ್ಟ್ರಕ್ಚರ್ ಹೇಗೆ ಇದೆ ಅಂತ ನೋಡಕ್ಕೆ ನಮ್ಗೆ ಏನ್ ಬೇಕು, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್. ಅರ್ಥ ಆಯ್ತಾ? ಓಕೆ. ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಮತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಇವು ಎರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅಂತ ನೋಡ್ಬೇಕು. ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್, ಇದು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಅನ್ನೋದು ಪ್ರೊಸೆಸ್ ಬೇಸ್ಡ್ ಅದ. ಅಂದ್ರೆ ಇಲ್ಲಿ ಪ್ರೊಸೆಸ್ ಮೇಲೆ ಡಿಪೆಂಡ್ ಐತಿ. ಅಂದ್ರೆ ಡಿವಿಷನ್ ಪ್ರೊಸೆಸ್ ಐತಿ ಇದು. ಇಟ್ ಈಸ್ ಅ ಪ್ರೊಸೆಸ್ ಆಫ್ to solving any numbers by division. ಅಂದ್ರೆ ಡಿವಿಷನ್ ಸಾಲ್ವ್ ಮಾಡುವಾಗ ನಮ್ಗೆ ಯೂಸ್ ಮಾಡೋ ಪ್ರೊಸೆಸ್ ಅಂದ್ರೆ ಮೆಥಡ್ ಇದು ಒಂದು ಪ್ರೊಸೆಸ್ ಬೇಸ್ಡ್. ಅರ್ಥ ಆಯ್ತಾ? ಇಲ್ಲಿ ಏನಿದು ಸ್ಟ್ರಕ್ಚರ್ ಬೇಸ್ಡ್, ಇದು ಪ್ರೊಸೆಸ್ ಬೇಸ್ಡ್, ಇದು ಸ್ಟ್ರಕ್ಚರ್ ಬೇಸ್ಡ್. ಇಲ್ಲಿ ಈ ಥೆರಮ್ ಏನ್ ಹೇಳ್ತೈತಿ ಅಂದ್ರೆ ಸ್ಟ್ರಕ್ಚರ್ ಬೇಸ್ಡ್, ಅಂದ್ರೆ ಇಲ್ಲಿ ಸ್ಟ್ರಕ್ಚರ್ಸ್ ನ ಹೇಳ್ತೈತಿ. ಆ ನಂಬರ್ ಈಗ ಯಾವ್ದೋ ಒಂದ್ ನಂಬರ್ ತಗೊಳ್ಳಿ, ಆ ನಂಬರ್ದು ಸ್ಟ್ರಕ್ಚರ್ ನ ಹೇಳೋದು ಏನು, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್. ಪ್ರೊಸೆಸ್ ಬೇಸ್ಡ್ ಇರೋದು ಯೂಕ್ಲಿಡ್ ಡಿವಿಷನ್ ಲೆಮಾ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಯೂಕ್ಲಿಡ್ ಡಿವಿಷನ್ ಲೆಮಾ ಏನ್ ಹೇಳ್ತೈತೆ ಅಂದ್ರೆ ಹೌ ನಂಬರ್ಸ್ ಆರ್ ಡಿವೈಡ್, ಅಂದ್ರೆ ನಂಬರ್ಸ್ ನ ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅಂತ ಹೇಳೋದು ಯಾವುದು, ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್. ಇಲ್ಲಿ ಏನಂದ್ರೆ ವಾಟ್ ನಂಬರ್ಸ್ ಆರ್ ಮೇಡ್ ಆಫ್, ಅಂದ್ರೆ ಒಂದ್ ನಂಬರ್ ತಗೊಂಡು ಆ ನಂಬರ್ ಆಗ್ಬೇಕಂದ್ರೆ ಯಾವ ನಂಬರ್ಸ್ ಇಂದ ಆ ನಂಬರ್ ಆಗಿದೆ ಅಂತ ಹೇಳೋದೇನು, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್. ಅರ್ಥ ಆಯ್ತಾ? ಇದೇನು ಹೌ ನಂಬರ್ಸ್ ಆರ್ ಡಿವೈಡ್, ನಂಬರ್ಸ್ ನ ಡಿವೈಡ್ ಹೇಗ್ ಮಾಡ್ತೀವಿ ಅಂತ ನೋಡೋದು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಅಲ್ಲಿ. ಫಂಡಮೆಂಟಲ್ ಸ್ಟ್ರಕ್ಚರ್ ನೋಡ್ತೀವಿ, ಇಲ್ಲಿ ಪ್ರೊಸೆಸ್ ಬೇಸ್ಡ್, ಇದ್ರಲ್ಲಿ ನಂಬರ್ ಹೇಗೆ ಫಾರ್ಮ್ ಆಗಿದೆ ಅಂದ್ರೆ ಯಾವ ನಂಬರ್ಸ್ ಇಂದ ಆ ನಂಬರ್ ಆಗಿದೆ, ಕೊಟ್ಟಿರೋ ನಂಬರ್ ಯಾವ್ದೋ ತಗೊಳ್ಳಿ, ನಂಬರ್ 12 ಅಂತ ತಗೊಳ್ಳಿ, ಯಾವ್ಯಾವ ನಂಬರ್ಸ್ ಇಂದ ಆ ನಂಬರ್ ಆಗಿದೆ ಅಂತ ಹೇಳೋದೇನು, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಯೂಕ್ಲಿಡ್ ಡಿವಿಷನ್ ಲೆಮಾ ನಾವು HCF ಫೈಂಡ್ ಮಾಡೋದಿಕ್ಕೆ ಕಾಮನ್ ಈ ಲೆಸನ್ ಅಲ್ಲಿ ನಾವು ಇದು ತಗೊಂಡಿರೋದು. ಯಾಕೆಂದ್ರೆ HCF ಫೈಂಡ್ ಮಾಡೋದಿಕ್ಕೆ. ನಾರ್ಮಲಿ ನಾವು ಡಿವಿಷನ್ ಮಾಡ್ಬೇಕಂದ್ರೆ ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ತಗೋತೀವಿ ಲಾರ್ಜ್ ನಂಬರ್ಸ್ ಕೊಟ್ಟಾಕ್ರ. ಆದ್ರೆ ನೀವು ಈ ಚಾಪ್ಟರ್ ಅಲ್ಲಿ HCF ಫೈಂಡ್ ಮಾಡಂತ ಹೇಳಿದ್ದಾರೆ. HCF ಫೈಂಡ್ ಮಾಡುವಾಗ ಅಲ್ಲಿ ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ನ ನೀವು ಯೂಸ್ ಮಾಡ್ಕೊಂಡಿರಿ. ಅರ್ಥ ಆಯ್ತಾ? ನೆಕ್ಸ್ಟ್, ದಿಸ್ ಫಾರ್ ಲಾರ್ಜ್ ನಂಬರ್ಸ್ ವೈಲ್ ಡೂಯಿಂಗ್ ಡಿವಿಷನ್. ಡಿವಿಷನ್ ಮಾಡುವಾಗ ಎಂತ ನಂಬರ್ಸ್ದು, ಲಾರ್ಜ್ ನಂಬರ್ಸ್ದು ಡಿವಿಷನ್ ಮಾಡುವಾಗ ನಮ್ಗೆ ಏನ್ ಬೇಕು, ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಮೆಥಡ್ ಇಂದ ನಾವು ಮಾಡ್ತೀವಿ. ಫಂಡಮೆಂಟಲ್ ಥಿಯರಮ್ ಒಳಗಂದ್ರೆ ಇದು ವೆರಿ ಡಿಫಿಕಲ್ಟ್ ಮತ್ತೆ ವೆರಿ ಲಾಂಗ್ ಮತ್ತೆ ಟೈಮ್ ಕನ್ಸ್ಯೂಮಿಂಗ್. ಇದ್ರೊಳಗ ಬಾಳ್ ಟೈಮ್ ಕನ್ಸ್ಯೂಮ್ ಆಗ್ತೈತಿ, ಇದ್ರೊಳಗ ಬಾಳ್ ಟೈಮ್ ತಗೋತೈತಿ. ಎದಕ್ಕ HCF ಫೈಂಡ್ ಮಾಡಕ್ಕ, ಯಾವ್ದು ಲಾರ್ಜ್ ನಂಬರ್ದು. ಫಂಡಮೆಂಟಲ್ ಥಿಯರಮ್ ಒಳಗಡೆ HCF ಫೈಂಡ್ ಮಾಡ್ಬೇಕಾಗೈತಿ ಯಾವ್ದ ಲಾರ್ಜ್ ನಂಬರ್ಸ್, ಅಂದ್ರೆ ಲಾರ್ಜ್ ನಂಬರ್ ದೊಡ್ಡ ನಂಬರ್ದು HCF ಫೈಂಡ್ ಮಾಡ್ಬೇಕಾಗೈತಿ. HCF ಫೈಂಡ್ ಮಾಡುವಾಗ ಅದು ವೆರಿ ಲಾಂಗ್ ಪ್ರೊಸೆಸ್ ಆಗ್ತೈತಿ, ವೆರಿ ಲಾಂಗ್ ಮೆಥಡ್ ಆಗ್ತೈತಿ. ಸೊ ಅಂತ ಕೇಸಲ್ಲಿ ಡಿಫಿಕಲ್ಟ್ ಆಗ್ತೈತಿ ಮತ್ತೆ ಟೈಮ್ನು ಭಾಳ ಕನ್ಸ್ಯೂಮ್ ಆಗ್ತೈತಿ, ಟೈಮ್ ಭಾಳ ತಗೋತೈತಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಓಕೆ. ಲಾರ್ಜ್ ನಂಬರಿಗಂತೂ ಇದು ಇಲ್ಲಿ ನೀವು ಲಾರ್ಜ್ ನಂಬರಿಗೆ ಇದು ಅಪ್ಲೈ ಮಾಡೋದಿಕ್ಕೆ ಬರಲ್ಲ. ಅಲ್ಲಿ ಟೈಮ್ ಬಹಳಷ್ಟು ತಗೋತೈತಿ, ಡಿಫಿಕಲ್ಟ್ ಆಗ್ತೈತಿ, ಲೇಟ್ ಆಗ್ತೈತಿ. ಅಲ್ಲಿ ನೀವೇನ್ ಮಾಡ್ಬೇಕು, ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ನ ರೆಫರ್ ಮಾಡ್ಬೇಕು. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಪಾಯಿಂಟ್ಸ್. ಇದು ಯೂಕ್ಲಿಡ್ ಡಿವಿಷನ್ ಲೆಮಾ, ಇದು
ಲೆಮಾ ಅಂದ್ರೂ ಒಂದೇ, ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಅಂದ್ರೂ ಒಂದೇ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರೆ ಓಕೆ. ಇಲ್ಲಿ ಬನ್ನಿ ಚಿಲ್ಡ್ರನ್ಸ್, ನಾನು ಈಗ ಹೇಳೋದು ಯಾವ್ದಂದ್ರೆ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಅಂದ್ರೆ ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಫ್ಯಾಕ್ಟರ್. ಸ್ಮಾಲೆಸ್ಟ್ ಪವರ್ ಅಂದ್ರೆ ಗೊತ್ತು, ಪವರ್ ಸ್ಮಾಲ್ ಇರಬೇಕು. ಪವರ್ ಯಾವಾಗ್ಲೂ ಸ್ಮಾಲೆಸ್ಟ್ ಅಂದ್ರೆ ಫುಲ್ ಸ್ಮಾಲ್ ಇರಬೇಕು. ಪವರ್ ಫುಲ್ ಸ್ಮಾಲ್ ಇರ್ಬೇಕಂದ್ರೆ ಸ್ಮಾಲೆಸ್ಟ್ ಪವರ್ ಯಾವುದು? ಇಲ್ಲಿ ಹೇಳಿ ನೋಡೋಣ, ಸ್ಮಾಲೆಸ್ಟ್ ಪವರ್ ಯಾವುದು? 1 ಆಗ್ತೈತಿ, 0 ಆಗ್ತೈತಿ, ಆದ್ರೆ 0 ಬರೋದಿಲ್ಲ. 1 ತಗೊಳ್ಳಿ. 1 ಅನ್ನೋದು ಸ್ಮಾಲೆಸ್ಟ್ ಪವರ್ ಆಯ್ತು ಆಫ್ ಈಚ್ ಫ್ಯಾಕ್ಟರ್ಸ್ ಇನ್ ಅ ನಂಬರ್. ಅಂದ್ರೆ ಇವು ನಂಬರ್ ಇದಾವೆ, ಇವು 2 ನಂಬರ್ದು ನೀವು ಫ್ಯಾಕ್ಟರ್ಸ್ ನ ಬರೀತೀರಿ. ಆ ಫ್ಯಾಕ್ಟರ್ಸ್ ಒಳಗಡೆ ಪ್ರತಿಯೊಂದು ಫ್ಯಾಕ್ಟರ್ಸ್ ದ ಸ್ಮಾಲೆಸ್ಟ್ ಪವರ್ ದ ಪ್ರಾಡಕ್ಟಿಗೆ ಏನಂತೀವಿ? HCF. ಹೇಗೆ? ಎಕ್ಸಾಂಪಲ್ ತಗೊಳ್ಳಿ, 8 ಮತ್ತೆ 4. ಏನು? 8 and 4 ಇದರದ HCF ಫೈಂಡ್ ಮಾಡಂತ ಹೇಳಿದ್ದಾರೆ. ನೀವೇನ್ ಮಾಡ್ತೀರಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದಾನು ಮಾಡ್ತೀರಿ, ಇಲ್ಲ ಫ್ಯಾಕ್ಟರ್ಸ್ ಮೆಥಡ್ ಇಂದಾನು ಮಾಡ್ತೀರಿ. ಫ್ಯಾಕ್ಟರ್ಸ್ ಬರೆಯೋದು ಹೇಗೆ ಅಂದ್ರೆ 8 ಫ್ಯಾಕ್ಟರ್ 1 2 4 8, 4 ಫ್ಯಾಕ್ಟರ್ 1 2 ಮತ್ತೆ 4. ಹೌದು, ಇಲ್ಲಿ ಏನ್ ಹೇಳತ್ತಾರೆ? ಇವೆಲ್ಲ ಏನದು? ಫ್ಯಾಕ್ಟರ್ಸ್ ಅದು. ಇವೆರಡು ಏನದು? ಇವು 8 ಮತ್ತೆ 4 ನಂಬರ್ ಏನಾಯ್ತು? ಇಲ್ಲಿ ಫ್ಯಾಕ್ಟರ್ಸ್ ಆಯ್ತು. HCF ಅಂದ್ರೆ ಪ್ರಾಡಕ್ಟ್. ಹೌದು, ಪ್ರಾಡಕ್ಟ್. ಹೌದು, ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಅ ಫ್ಯಾಕ್ಟರ್. ಪ್ರಾಡಕ್ಟ್ ಹೌದು, ಎದದ? ಫ್ಯಾಕ್ಟರ್ಸ್ ದ ಸ್ಮಾಲೆಸ್ಟ್ ಪವರ್. ಆ ನಂಬರ್ ಅಲ್ಲಿರೋದು ಸ್ಮಾಲೆಸ್ಟ್ ಪವರ್. ಇದು ನಿಮ್ಗೆ ಈ ಪಾಯಿಂಟ್ ಅಲ್ಲಿ ತಿಳಿಯೋದಿಲ್ಲ. ಇದರದ್ದು ಡೆಫಿನಿಷನ್ ಮೀನಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೇಳ್ತೀನಿ ಅಲ್ಲ, ಅದರಲ್ಲಿ ಗೊತ್ತಾಗ್ತೈತಿ ನಿಮ್ಗೆ ಏನಂತ. ಇದು ಈ ತರ ಫ್ಯಾಕ್ಟರ್ಸ್ ಕೊಟ್ರೆ ನೀವೇನ್ ಮಾಡ್ಬೇಕು? ಫ್ಯಾಕ್ಟರ್ಸ್ ಇಂದ ಹೇಳ್ಬೇಕಂದ್ರೆ ಇಲ್ಲಿ HCF ಏನ್ ಹೇಳುತ್ತಿದ್ದಾರೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೌದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಇಲ್ಲಿ ಫ್ಯಾಕ್ಟರ್ಸ್ ಇದಾವೆ, ಇದ್ರ ಕಾಮನ್ ಫ್ಯಾಕ್ಟರ್ಸ್ ಯಾವುದು? 1 2 4 2. ಇವೇನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಇದ್ರೊಳಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ್ದಂದ್ರೆ 4. ಅಂದ್ರೆ HCF ಆಫ್ 8 and 4 is 4. ಓಕೆ, ಇದು ಏನೈತಿ? ಪ್ರಾಡಕ್ಟ್. ಎದರದ್ದು ಪ್ರಾಡಕ್ಟ್ ಐತಿ? ಪವರ್ ಆಫ್ ಈಚ್ ಫ್ಯಾಕ್ಟರ್. ಪ್ರತಿಯೊಂದು ಫ್ಯಾಕ್ಟರ್ ದ ಪ್ರಾಡಕ್ಟ್ ಐತಿ. ಈ ಫ್ಯಾಕ್ಟರ್ದು ಪ್ರಾಡಕ್ಟ್ ಐತಿ, ಸಾರಿ ಈ ನಂಬರ್ ಅಲ್ಲಿರೋ ಫ್ಯಾಕ್ಟರ್ದು ಪ್ರಾಡಕ್ಟ್ ಐತಿ, ಈ ನಂಬರ್ ಅಲ್ಲಿರೋ ಫ್ಯಾಕ್ಟರ್ದು ಪ್ರಾಡಕ್ಟ್ ಐತಿ. ಇದೇ ಸ್ಮಾಲೆಸ್ಟ್. ಅಂದ್ರೆ ಇಲ್ಲಿ 4 ಮತ್ತೆ 8 ಎರಡು ನಂಬರ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ಮಾಲೆಸ್ಟ್ ಪ್ರಾಡಕ್ಟ್ ಯಾವುದು ಅಂದ್ರೆ ಎರಡತ್ರೊಳಗ ಸ್ಮಾಲೆಸ್ಟ್ 4 ಅನ್ನೋದು ಇದ್ರಲ್ಲಿ ಫ್ಯಾಕ್ಟರ್ ಐತಿ, ಇದ್ರಲ್ಲಿ ಐತಿ. ಹೌದು ತಾನೆ? 4 ಇದ್ರಲ್ಲಿ ಐತಿ, ಇದ್ರಲ್ಲಿ ಐತಿ. ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದು ಬಂತು? 4. ಅರ್ಥ ಆಯ್ತಾ? ಈ ಡೆಫಿನಿಷನ್ ಏನ್ ಹೇಳತ್ತಾರ ಅಂದ್ರೆ ಸ್ಮಾಲೆಸ್ಟ್ ಪವರ್ ಆಫ್ ಫ್ಯಾಕ್ಟರ್. ಇಲ್ಲಿ ಪವರ್ ಅಂತೂ ಬಂದಿಲ್ಲ, ಆದ್ರೆ ಫ್ಯಾಕ್ಟರ್ ಬಂದಿದೆ, ಸ್ಮಾಲೆಸ್ಟ್ ಫ್ಯಾಕ್ಟರ್ ಬಂದಿದೆ. ಇವೆರಡು ನಂಬರ್ ಅಲ್ಲಿ ಸ್ಮಾಲೆಸ್ಟ್ ಫ್ಯಾಕ್ಟರ್ ಬಂದಿದೆ. ಇದು 4 ನ ನಾವು 2² ಅಂತಾನು ಬರಿಬಹುದು. ಇದು ಸ್ಮಾಲೆಸ್ಟ್ ಪವರ್ ಆಗ್ತೈತಿ. ಇದು 4 ಅನ್ನೋದು ಕಂಪೋಸಿಟ್ ಫಾರ್ಮ್ ಅಲ್ಲಿ ಆಯ್ತು. ನಾವು ಅದರ ಪ್ರೈಮ್ ಫಾರ್ಮ್ ಅಲ್ಲಿ ಬರಿಬೇಕಂದ್ರೆ ಈ ತರ ಬತ್ತು, ಪವರ್ಸ್ ಅಲ್ಲಿನೂ ಬತ್ತು. ಸ್ಮಾಲೆಸ್ಟ್, ಇದು ಸ್ಮಾಲೆಸ್ಟ್ ಪವರ್ ಇಲ್ಲಿ ಏನ್ ಬಂದೈತಿ? 2. ಸ್ಮಾಲೆಸ್ಟ್ ಪವರ್ 2 ಬಂದೈತಿ ಆ ನಂಬರ್ದ. ಹಾಗಾದ್ರೆ ಇದೇನಾಯ್ತು? ನಾವು 4 ಅಂತಾನು ಬರಿಬಹುದು, 2
ಸ್ಕ್ವೇರ್ ಅಂತಾನು ಬರಿಬಹುದು. ಓಕೆ, ಪ್ರಾಡಕ್ಟ್ ಅದ ಹೌದು ಎದರ್ದು ನಂಬರ್. ಫ್ಯಾಕ್ಟರ್ಸ್ 2 ಅನ್ನೋದು ಫ್ಯಾಕ್ಟರ್ ಅದ ಹೌದು. ಸ್ಮಾಲೆಸ್ಟ್ ಪವರ್ ಫ್ಯಾಕ್ಟರ್ ಅಂದ್ರೆ ಇಲ್ಲಿ ಪವರ್ ಫ್ಯಾಕ್ಟರ್ ಸ್ಮಾಲೆಸ್ಟ್ ಪವರ್ ಫ್ಯಾಕ್ಟರ್ ಅಂತ ಬಂದ್ರೆ ಇದ್ರದ್ದು 4 ಅನ್ನೋದು HCF ಆಯ್ತು. ಇದ್ರ ಸ್ಮಾಲೆಸ್ಟ್ ಪವರ್ ಫ್ಯಾಕ್ಟರ್ ಅಂದ್ರೆ 2 ಟು ದ ಪವರ್. ಈ ಮೆಥಡ್ ಏನಾಯ್ತು, ಫ್ಯಾಕ್ಟರ್ಸ್ ನ ಬರ್ದು ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ ಅಂತ ಬರೆಯೋದು. ಇದು ಫಸ್ಟ್ ಮೆಥಡ್. ಇನ್ನ ಒಂದ್ ಮೆಥಡ್ ಹೇಗೆ ಅಂದ್ರೆ HCF ಫೈಂಡ್ ಮಾಡುವಾಗ ಇನ್ನ ಒಂದ್ ಮೆಥಡ್ ಹೇಳಿದ್ದೆ ನಾನು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಇದು ಡೆಫಿನಿಷನ್ ಅರ್ಥ ಆಯ್ತಾ ನಿಮ್ಗೆ? ಇದರಲ್ಲಿ ಇದು ಈ ಪಾಯಿಂಟ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ. ಇದು ಫಸ್ಟ್ ಮೆಥಡ್ ಅಂತ ಹಾಕಿ ಅದು. ಇದು ನೆಕ್ಸ್ಟ್ ಬರೋದು ಸೆಕೆಂಡ್ ಮೆಥಡ್. ಇದು ಸೆಕೆಂಡ್ ಮೆಥಡ್ ಯಾವುದು, ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, ಪ್ರೈಮ್ ಫ್ಯಾಕ್ಟರೈಸೇಷನ್ ಎಕ್ಸಾಂಪಲ್ ತಗೊಳ್ಳಿ, ಅದೇ ತಗೊಳ್ಳಿ 8 ಮತ್ತೆ 4 ಇದರದ HC ಫೈಂಡ್ HCF. 8 ಮತ್ತೆ 4 ನಾವು HCF ಫೈಂಡ್ ಮಾಡಬೇಕು. ಓಕೆ, ಹಾಗಾದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೇಳಿದ್ದೆ 8 ಮತ್ತೆ 4. ಇಲ್ಲಿ 2 ಇಂದ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಮಾಲೆಸ್ಟ್ ಪ್ರೈಮ್ ಫ್ಯಾಕ್ಟರ್ ಯಾವ್ದು, ಪ್ರೈಮ್ ಫ್ಯಾಕ್ಟರ್ ಯಾವ್ದು 2. 2 4 8 2 2 4. ಇದನ್ನ HCF ಅಂದ್ರೆ ಇದನ್ನ ಇಲ್ಲಿಗೆ HCF ಫೈಂಡ್ ಮಾಡುವಾಗ ಇದು ಲಾಸ್ಟ್ 1 ಬರೋ ತನ ಮಾಡಬಾರ್ದು. ಇವು ಎರಡು ಅನ್ಈಕ್ವಲ್ ಬಂದು ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಏನು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ HCF ಫೈಂಡ್ ಮಾಡತ್ತಿದ್ರೆ ನೀವು ಇವು ಎರಡು ಅನ್ಈಕ್ವಲ್ ಆಗಿ ಬಂದ್ರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಮುಂದೆ LCM ಮುಂದೆ ಸಾಲ್ವ್ ಮಾಡಿದ್ರೆ 1 ಬರೋ ತನ ಸಾಲ್ವ್ ಮಾಡಿದ್ರೆ ಅದು LCM ಆಗ್ತೈತಿ. ಏನು, LCM ಮಾಡ್ಬೇಕಾದ್ರೆ ಎರಡು ಕಡೆ 1 ಬರೋ ತನ ಸಾಲ್ವ್ ಮಾಡ್ತಾ ಹೋಗ್ಬೇಕು. HCF ಅಲ್ಲಿ ಅಂದ್ರೆ ಎರಡು ಅನ್ಈಕ್ವಲ್ ಬತ್ತು ಸಾಲ್ವ್ ಮಾಡ್ತಾ ಮಾಡ್ತಾ ಫ್ಯಾಕ್ಟರೈಸ್ ಮಾಡ್ತಾ ಮಾಡ್ತಾ ಇಲ್ಲಿ ಅನ್ಈಕ್ವಲ್ ಬತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಗೆ ಪ್ರೊಸೀಜರ್ ನ ಸ್ಟಾಪ್ ಮಾಡಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಬಂತು, HCF of 4 and 8 that is 2 into 2. ಹೌದು, ಇಲ್ಲಿ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಹೌದು 2 ಅನ್ನೋದು ಸ್ಮಾಲ್. ಇದನ್ನ ನಾವು 2 to the power 2 ಅಂತ ಬರಿಬಹುದು. ಅಂದ್ರೆ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಫ್ಯಾಕ್ಟರ್. ಇವು ಎರಡು ನಂಬರ್ದು ಫ್ಯಾಕ್ಟರ್ ಏನೈತಿ 2. ಇದ್ರೊಳಗು 2 ಫ್ಯಾಕ್ಟರ್ ಐತಿ, ಇದ್ರೊಳಗು 2 ಅನ್ನೋದು ಫ್ಯಾಕ್ಟರ್ ಐತಿ. ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಫ್ಯಾಕ್ಟರ್ ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಫ್ಯಾಕ್ಟರ್ ಇನ್ ಅ ನಂಬರ್. ಇವು ಎರಡು ನಂಬರ್ ಅಲ್ಲಿ ಒಂದ್ ಫ್ಯಾಕ್ಟರ್ ಬಂದಿದೆ. ಎಂತ ಫ್ಯಾಕ್ಟರ್ ಅಂದ್ರ ಸ್ಮಾಲೆಸ್ಟ್ ಪವರ್ ಆಫ್ ಫ್ಯಾಕ್ಟರ್ ಅಂದ್ರೆ 2 power 2 ಅಂದ್ರೆ ಇದು ಸ್ಮಾಲೆಸ್ಟ್ ಪವರ್ ಆಫ್ ಅ ಫ್ಯಾಕ್ಟರ್. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಏನ್ ಬಂತು, HCF 4. ಇವು 4 ಮತ್ತೆ 8 HCF ಏನಾಗ್ತೈತಿ 4. ಹೌದು, ಇದು 4 ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಫ್ಯಾಕ್ಟರ್ ಅಂದ್ರೆ ಪ್ರತಿಯೊಂದು ಸ್ಮಾಲೆಸ್ಟ್ ಪವರ್ ಫ್ಯಾಕ್ಟರ್ ಇಲ್ಲಿ 2 ತಗೊಂಡೈತಿ, ಅದ್ರದ್ದು ಸ್ಮಾಲೆಸ್ಟ್ ಪವರ್ ಇಲ್ಲಿ ಬಂದೈತಿ. ಅರ್ಥ ಆಯ್ತಾ? ಇಲ್ಲಿ ಫ್ಯಾಕ್ಟರ್ ಏನ್ ಬಂದಾವ 2 ಮತ್ತೆ 2. 2 ಮತ್ತೆ 2 ಅನ್ನೋದು ಎರಡು ಫ್ಯಾಕ್ಟರ್ ಬಂದು ಅಂದ್ರೆ ಇದು ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಯ್ತು.
ಎರಡು ನಂಬರ್ ಅಲ್ಲಿ ಸ್ಮಾಲೆಸ್ಟ್ ಫ್ಯಾಕ್ಟರ್ ಯಾವ್ದಾಯ್ತು ಇಲ್ಲಿ 2. ಅದು ಏನ್ ಮಾಡ್ಯಾರ ಸ್ಮಾಲೆಸ್ಟ್ ಪವರ್, ಸಾರಿ ಇದು ಫ್ಯಾಕ್ಟರ್ ಯಾವುದು ಎರಡರಲ್ಲಿ ಬಂದಿದ್ದು ಫ್ಯಾಕ್ಟರ್ ಯಾವುದು ಕಾಮನ್ ಆಗಿ 2. ಅದ್ರ ಸ್ಮಾಲೆಸ್ಟ್ ಪವರ್ ಯಾವುದು, ಇವು ಎರಡು ಕಂಬೈನ್ ಮಾಡಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಸ್ಮಾಲೆಸ್ಟ್ ಪವರ್ ಏನ್ ಬರ್ತೈತಿ 2. ಅರ್ಥ ಆಯ್ತಾ? ಹಾಗಾದ್ರೆ ನೀವೇನ್ ಮಾಡಿ ಚಿಲ್ಡ್ರನ್ಸ್, ಒಂದೇ ಪಾಯಿಂಟ್ ಏನಂದ್ರೆ HCF ಹೇಳಿದ್ದೆ ಅಲ್ಲ, HCF ಅಲ್ಲಿ ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಫ್ಯಾಕ್ಟರ್ ಅಂತ ಬರ್ದೀನಿ. ಅಲ್ಲಿ ಏನ್ ಮಾಡಿ ಪ್ರೈಮ್ ಅಂತ ಆಡ್ ಮಾಡಿ, ಅಲ್ಲಿ ಪ್ರೈಮ್ ಫ್ಯಾಕ್ಟರ್ ಬಂದೈತಿ. ಸೊ 2 ಅನ್ನೋದು ಪ್ರೈಮ್ ಫ್ಯಾಕ್ಟರ್ ಬಂದಿದೆ ಅಲ್ವಾ. ಸೊ ಅಲ್ಲಿ ಏನ್ ಮಾಡಿದ್ದೀವಿ ಪ್ರೈಮ್ ಫ್ಯಾಕ್ಟರ್ ಅಂತ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದೇ ಇದಿಷ್ಟೇ ಕರೆಕ್ಷನ್ ಮಾಡ್ಕೊಳ್ಳಿ. ಅಲ್ಲಿ ಏನು ಪ್ರೈಮ್ ಫ್ಯಾಕ್ಟರ್ ಅಂತ ಆಡ್ ಮಾಡ್ಕೊಳ್ಳಿ. ಈಚ್ ಅನ್ನೋ ವರ್ಡ್ ಇದೆ, ಈ ವರ್ಡ್ ಮುಂದೆ ಪ್ರೈಮ್ ಅಂತ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ ಓಕೆ. LCM ಅಂದ್ರೆ ಲೋವೆಸ್ಟ್ ಕಾಮನ್ ಮಲ್ಟಿಪಲ್. ಮಲ್ಟಿಪಲ್ಸ್ ತಗೋತೀವಿ, ಎರಡು ನಂಬರ್ ತಗೊಂಡು ಅವು ಎರಡು ನಂಬರ್ದ ಮಲ್ಟಿಪಲ್ಸ್ ನ ಬರಿತೀವಿ. ಬರೆದು ಅದರಲ್ಲಿ ಲೋವೆಸ್ಟ್ ಕಾಮನ್ ಯಾವ್ದದ ನೋಡಿ ಅದು ಆ ವ್ಯಾಲ್ಯೂ ಏನಾಗ್ತೈತಿ LCM ಆಗ್ತೈತಿ ಗಿವನ್ ನಂಬರ್. ಅರ್ಥ ಆಯ್ತಾ? ಓಕೆ. ಪ್ರಾಡಕ್ಟ್ ಆಫ್ ಏನು, ಪ್ರಾಡಕ್ಟ್ ಆಫ್ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್. ಇದನ್ನ ಅರ್ಥ ಮಾಡಿಸ್ಬೇಕಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಅದೇ ತಗೊಳ್ಳಿ, ಏನು 4 and 8. ಫೈಂಡ್ LCM. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ತಗೊಳ್ಳಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ 4 ಮತ್ತೆ 8 ನ ಪ್ರೈಮ್ ನಂಬರ್ಸ್ ಇಂದ ಫ್ಯಾಕ್ಟರೈಸ್ ಮಾಡ್ತಿದ್ದೀವಿ. 2 2s are 4, 2 4s are 8, 2 1s are. LCM ಮಾಡುವಾಗ ಹೇಳಿದ್ದೆ ಇಲ್ಲಿ ಎರಡು ಕಡೆ 1 ಬರೋ ತನ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಓಕೆ. 2 ಇಲ್ಲಿ 2 ಇಲ್ಲಿ 2 ಇಲ್ಲಿ 1 ಆಸ್ ಇಟ್ ಈಸ್ ಇರಬೇಕು. 2 1s are 2. ಹಾಗಾದ್ರೆ ಇಲ್ಲಿ ಏನ್ ಬಂತು LCM ಆಫ್, ಹೀಗೆ ಬ್ರಾಕೆಟ್ ಬರೆದು 4, 8 ಅಂತ ಬರೆದ್ರೆ LCM ಆಫ್ 4 and 8 ಅಂತ ಆಗ್ತೈತಿ. ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಮಲ್ಟಿಪ್ಲಿಕೇಶನ್ ಅಂತ ಮೀನಿಂಗ್ ಕೊಡಲ್ಲ. ಇಲ್ಲಿ ಆಫ್ ಅಂತ ಬರೆಯೋ ಬದ್ಲಿ ಏನ್ ಮಾಡಿದ್ವಿ ಇಲ್ಲಿ ಬ್ರಾಕೆಟ್ ತಗೊಂಡ್ವಿ. ಅರ್ಥ ಆಯ್ತಾ? ಓಕೆ. ಏನು 2 into 2 into 2. ಹೌದು, ಏನ್ ಬಂದೈತಿ ಇಲ್ಲಿ LCM ಏನ್ ಬಂತು 2 into 2 into 2. ಹೌದು, ಅಂದ್ರೆ ಏನ್ ಬಂದೈತಿ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಬಂದಾವ. ಏನ್ ಹೇಳಿದ್ದಾರೆ ಅವರು, ಪ್ರತಿಯೊಂದರದು ಗ್ರೇಟೆಸ್ಟ್ ಪವರ್ ಫ್ಯಾಕ್ಟರ್ ಅಂದ್ರೆ ಇದರಲ್ಲಿ ಗ್ರೇಟೆಸ್ಟ್ ಪವರ್ ಫ್ಯಾಕ್ಟರ್ ತಗೋಬೇಕು. ಅಂದ್ರೆ ಯಾವುದು 2 power 3. ಅಂದ್ರೆ ಪ್ರೈಮ್ ಫ್ಯಾಕ್ಟರ್ ಯಾವುದು 2 ಬಂದೈತಿ, ಗ್ರೇಟೆಸ್ಟ್ ಪವರ್ ಏನದ 3 ಅದ. ಅಂದ್ರ ಇದೇನಾಯ್ತು LCM 2 cube 8. 2 ನ 3 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 2 2s are 4, 4 2s are 8. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ಅಂದ್ರೆ ಇಲ್ಲೇನ್ ಹೇಳತೈತಿ ಮೀನಿಂಗ್, ಪ್ರೈಮ್ ಫ್ಯಾಕ್ಟರ್ ಹೌದು, ಈಚ್ ಪ್ರೈಮ್ ಫ್ಯಾಕ್ಟರ್ ಅದರಲ್ಲಿ ಗ್ರೇಟೆಸ್ಟ್ ಪವರ್, ಇವು ಮೂರು ತುರ್ದು ಮಲ್ಟಿಪ್ಲೈ ಮಾಡಿದ್ರೆ ಪವರ್ ಗ್ರೇಟೆಸ್ಟ್ ಏನ್ ಬಂತು ಇದು. ಅರ್ಥ ಆಯ್ತಾ? ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ ಅಂತ ಹೇಳಾರ. ಅಂದ್ರೆ ಪ್ರೈಮ್ ಫ್ಯಾಕ್ಟರ್ ಪ್ರತಿಯೊಂದು ಪ್ರೈಮ್ ಫ್ಯಾಕ್ಟರ್ಸ್ ಇಲ್ಲಿ ಬಂದಾವು. ಅವು ಪ್ರತಿಯೊಂದು ಪ್ರೈಮ್ ಫ್ಯಾಕ್ಟರ್ಸ್ ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲಿ ಏನ್ ಗ್ರೇಟೆಸ್ಟ್ ಪವರ್ ಬರ್ತೈತಿ ಅದು ಏನಾಗಿರ್ತೈತಿ LCM ಆಫ್. ಒಂದ್ ನೋಟ್ ಮಾಡ್ಕೊಳ್ಳಿ. ಏನಂದ್ರೆ ಫಾರ್ ಎನಿ 2 ಪಾಸಿಟಿವ್ ಇಂಟೀಜರ್, ಎರಡು ಪಾಸಿಟಿವ್ ಇಂಟೀಜರ್ ತಗೊಂಡಿದ್ದಾರೆ A ಮತ್ತೆ B. A ಮತ್ತೆ B ಅನ್ನೋದು ಎರಡು ಪಾಸಿಟಿವ್ ಇಂಟೀಜರ್ ತಗೊಂಡಿದ್ದಾರೆ. ಅವು ಎರಡು ಪಾಸಿಟಿವ್ ಇಂಟೀಜರ್ LCM ಮತ್ತೆ HCF ಪ್ರಾಡಕ್ಟ್ ಏನದ A into B. ಏನು ಪ್ರಾಡಕ್ಟ್ ಆಫ್ LCM of A,
B and HCF of A comma B and LCM of A comma B is A B. ಇದು ಅಂದ್ರೂ ಒಂದೇ, ಎ ಬಿ ಅಂದ್ರೂ ಒಂದೇ. ಏನ್ ಹೇಳಿದ್ದಾರೆ ಇಲ್ಲಿ? ಎರಡು ಪಾಸಿಟಿವ್ ಇಂಟಿಜರ್, ಇದನ್ನು ಪಾಸಿಟಿವ್ ಇಂಟಿಜರ್, ಇದನ್ನು ಪಾಸಿಟಿವ್ ಇಂಟಿಜರ್. ಎರಡು ಎ ಅಂಡ್ ಬಿ ಪಾಸಿಟಿವ್ ಇಂಟಿಜರ್ ತಗೊಂಡು ಏನ್ ಹೇಳಿದ್ದಾರೆ ಅಂದ್ರೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಇದು ಫಾರ್ಮುಲಾ ಐತಿ, ನಿಮಗೆ ಹೆಲ್ಪ್ ಆಗ್ತೈತಿ ಏನ್ ಫೈಂಡ್ ಮಾಡಕ್ಕ, HCF ಮತ್ತೆ LCM. HCF ಕೊಟ್ಟು LCM ಫೈಂಡ್ ಮಾಡಂದ್ರೆ ಈ ಫಾರ್ಮುಲಾ ಇಂದ ಮಾಡ್ತೀರಿ. LCM ಕೊಟ್ಟು HCF ಫೈಂಡ್ ಮಾಡಂದ್ರೂ ಈ ಫಾರ್ಮುಲಾದಿಂದಾನೇ ಸಾಲ್ವ್ ಮಾಡ್ತೀರಿ. ಅರ್ಥ ಆಯ್ತಾ? ಓಕೆ, ಇಲ್ಲೇನ್ ಹೇಳಿದ್ದಾರೆ? ಪ್ರಾಡಕ್ಟ್ ಆಫ್ HCF ಅಂಡ್ LCM ದಟ್ ಗಿವ್ಸ್ ಬೋತ್ ಪಾಸಿಟಿವ್ ಇಂಟಿಜರ್. ಎರಡು ಪಾಸಿಟಿವ್ ಇಂಟಿಜರ್ ಆನ್ಸರ್ ಕೊಡ್ತೈತಿ. ಅದು ಯಾವ ಟರ್ಮ್ ಒಳಗ? ಪ್ರಾಡಕ್ಟ್ ಒಳಗ ಕೊಡ್ತೈತಿ. ಎರಡು ಪಾಸಿಟಿವ್ ಇಂಟಿಜರ್ದು ಪ್ರಾಡಕ್ಟ್ ಆಗಿ ಆನ್ಸರ್ ಕೊಡ್ತೈತಿ. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸಲ್ಲಿ ಇದಿಷ್ಟೇ ಸಾಕು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಥೇರಮ್ಸ್ ಇದಾವೆ, ಆ ಥೇರಮ್ಸ್ದು ಪ್ರೂಫ್ ಸಾಲ್ವ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀನಿ, ಎಕ್ಸಸೈಸ್ ನ ಸಾಲ್ವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ. ಬಾಯ್.